ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕಥಾ ಕಣಜ ಸ್ಮಿತಾ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಕೊಲೆಗಾರ ಕಥೆಯ 6ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಹೇಳೋದನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ಮರಿಬೇಡಿ. ಈ ಕಥೆ ಇಷ್ಟವಾಗ್ತಿದ್ದಲ್ಲಿ ಲೈಕ್ ಬಟನನ್ನು ಒತ್ತಿ. ಇಷ್ಟೇ ಸರ್ ಅವತ್ತು ರಾತ್ರಿ ನಡೆದಿದ್ದು. ನಾನು ಕೋಪದಿಂದ ಅಲ್ಲಿಂದ ನೇರವಾಗಿ ಮನೆಗೆ ಬಂದು ನಿಶಾಗೆ ಕಾಲ್ ಮಾಡಿ ಎಲ್ಲ ವಿಷಯನೂ ತಿಳಿಸಿ ಅವಳನ್ನು ಈಗಲೇ ಇಲ್ಲಿಂದ ಬೇರೆ ಊರಿಗೆ ಹೋಗೋಕೆ ಹೇಳಿದೆ. ಯಾಕಂದರೆ ನಾವಿನ್ನು ಅಲ್ಲೇ ಇದ್ದರೆ ಸ್ಟೀವನ್ ಸರ್ ನಮ್ಮನ್ನು ಜೀವಂತವಾಗಿ ಉಳಿಸ್ತಾರೆ ಅನ್ನೋ ಯಾವ ನಂಬಿಕೆಯೂ ನಮಗಿರಲಿಲ್ಲ. ಅದಕ್ಕೇನೆ ಅವಳನ್ನು ಅಲ್ಲಿಂದ ಹೋಗೋಕೆ ಹೇಳಿದೆ. ನನ್ನ ಮಾತಿನ ಪ್ರಕಾರ ಅವಳು ರಾತ್ರಿನೇ ಆ ಊರು ಬಿಟ್ಲು. ಅದರ ನಂತರ ಬೆಳಿಗ್ಗೆ 4 ಗಂಟೆಗೇನೆ ನಾನು ಅವಳಿದ್ದ ಜಾಗಕ್ಕೆ ಬಂದು ಸೇರಿಕೊಂಡೆ. ಅದಾದ್ಮೇಲೆ ಟಿವಿ ಚಾನೆಲ್ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ನ್ಯೂಸ್ ಪೇಪರ್ನಲ್ಲಿ ಎಲ್ಲಿ ನೋಡಿದ್ರು ಸ್ಟೀವನ್ ರವರ ಕೊಲೆ ಆಗಿದೆ ಅಂತಾನೆ ಸುದ್ದಿ. ನನಗೆ ಅದನ್ನು ನೋಡ್ತಿದ್ದ ಹಾಗೆ ಶಾಕ್ ಆಗಿತ್ತು. ಹಿಂದಿನ ರಾತ್ರಿ ತಾನೇ ಜಗಳ ಆಡಿದ ವ್ಯಕ್ತಿ ಮರುದಿನ ಕೊಲೆ ಆಗಿದ್ದಾನೆ ಅಂದರೆ ಯಾರಿಗೆ ತಾನೇ ಆಶ್ಚರ್ಯ ಆಗಲ್ಲ. ಹಿಂದಿನ ರಾತ್ರಿ ಕೋಪದಿಂದ ಅವ್ರ ಜೊತೆ ಹಾಗೆಲ್ಲ ಮಾತಾಡಿದ್ದು ನಿಜಾನೇ. ಆದರೆ ಅವರು ಸಾಯ್ಬೇಕಂತ ನಾನು ಯಾವತ್ತೂ ಬಯಸಿದವನಲ್ಲ ಸರ್. ಕೊಲೆ ಆಗಿದೆ. ಹಿಂದಿನ ದಿನ ನನಗೂ ಅವರಿಗೂ ತುಂಬ ದೊಡ್ಡ ಜಗಳ ನಡೆದಿದೆ. ಇನ್ನು ಊರವರು ಈ ಕೊಲೆನ ನನ್ನ ತಲೆ ಮೇಲೆ ಕಟ್ಟೋದು ಬೇಡ ಅಂತ ಒಂದು ಸ್ವಲ್ಪ ದಿನ ನಾನು ನಿಶೆ ಇಲ್ಲಾದ್ರೂ ದೂರ ಇದ್ದು ಆಮೇಲೆ ಊರಿಗೆ ಬರೋಣ ಅಂದ್ಕೊಂಡಿದ್ವಿ. ಆದರೆ ವಿಧಿ ನೋಡಿ ನಮ್ಮನ್ನು ಕೊನೆಗೂ ಇಲ್ಲಿಗೆ ಬರೋ ಹಾಗೆ ಮಾಡ್ತು ಎಂದವನ ಮಾತಿನಲ್ಲಿ ಯಾವುದೇ ಕಪಟತನ ಇನ್ಸ್ಪೆಕ್ಟರ್ ವಿಕ್ರಮ್ ರವರಿಗೆ ಕಾಣಲಿಲ್ಲ. ಒಮ್ಮೆ ಅಸಮಾಧಾನದಿಂದ ತಲೆಯ ಮೇಲೆ ಕೈ ಹೊತ್ತವರು, ಓ ಗಾಡ್, ಕೇಸ್ ಯಾಕೋ ತುಂಬ ಕಾಂಪ್ಲಿಕೇಟ್ ಆಗ್ತಿದೆ. ಈ ಕೊಲೆನ ನೀವು ಮಾಡಿಲ್ಲ, ಮೆಹರನಿಶನೂ ಮಾಡಿಲ್ಲ ಅಂದಮೇಲೆ ಆ ನಿಜವಾದ ಕೊಲೆಗಾರ ಆದರೂ ಯಾರು? ನಿಮಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಅವರಿಗೆ ಬಿಸ್ನೆಸ್ನಲ್ಲಿ ಯಾರಾದರೂ ಎನಿಮಿಗಳಿದ್ರಾ ಎಂದು ಕೇಳಿದವರಿಗೆ, ನೋ ಸರ್, ಹಾಗೆಲ್ಲ ನನಗೆ ಗೊತ್ತಿರೋ ಪ್ರಕಾರ ಯಾರೂ ಇಲ್ಲ. ಸ್ಟೀವನ್ ಸರ್ ಒಂಥರ ವಿಚಿತ್ರ ಮನುಷ್ಯ ಸರ್. ಯಾರ ಜೊತೆನೂ ಅಷ್ಟಾಗಿ ಬೆರೆಯುವವರಲ್ಲ. ಅವರಾಯ್ತು, ಅವ್ರ ಮನೆ ಆಯಿತು, ಅವ್ರ ಕಂಪನಿ ಆಯ್ತಂತ ಇರೋರು. ಅವ್ರು ಹೆಚ್ಚಾಗಿ ಮಾತಾಡ್ತಿದ್ದಿದ್ದೆ ನನ್ನ ಜೊತೆ ಮತ್ತೆ ಅವರ ಮನೆ ಕೆಲಸದವ ಹಾಲು ಹಾಕೋ ರಂಗಣ್ಣನ ಜೊತೆ ಎಂದಿದ್ದನು ಪೀಟರ್. ಐ ಸಿ ಎಂದು ಉದ್ಗಾರ ತೆಗೆದವರು, ನಿಮ್ಮ ಮತ್ತು ಸ್ಟೀವನ್ ರವರ ನಡುವೆ ಜಗಳ ಆಗುವಾಗ ಅವರ ಕಂಡೀಷನ್ ಹೇಗಿತ್ತು? ಅಂದರೆ ಏನಾದರೂ ಎಂದು ಕೇಳಿದ ಇನ್ಸ್ಪೆಕ್ಟರ್ಗೆ, ಅವತ್ತು ರಾತ್ರಿ ತುಂಬ ಕುಡಿದಿದ್ರು ಅನಿಸುತ್ತೆ ಸರ್ ಅವರು. ಸ್ಟೀವನ್ ಸರ್ ಕುಡಿಯೋದೇನು ಹೊಸತಲ್ಲ, ಯಾವಾಗಲೂ ನೈಟ್ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾರೆ. ಆದರೆ ಅವತ್ತು ಮಾತ್ರ ತುಂಬ ಅಂದರೆ ತುಂಬ ಕುಡಿದಿದ್ರು ಅನಿಸುತ್ತೆ. ಅವರ ಮಾತೆಲ್ಲ ತೊದಲ್ತಾ ಇತ್ತು. ಜೊತೆಗೆ ಯಾವತ್ತೂ ಇರೋ ಥರ ಇರಲಿಲ್ಲ ಅವರು. ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿದ್ರು. ಇದಿಷ್ಟು ಸರ್ ನಂಗೆ ಗೊತ್ತಿರೋದು ಎಂದು ಹೇಳಿ ತನ್ನ ಮಾತನ್ನು ಮುಗಿಸಿದ್ದನು. ಮರಣೋತ್ತರ ಪರೀಕ್ಷೆ ಮಾಡಿದ ರಿಪೋರ್ಟ್ನಲ್ಲಿ ಕೂಡ ಅವರು ಕೊಲೆಗೆ ಆಗೋಕ್ಕಿಂತ ಮುಂಚೆ ತುಂಬ ಕುಡಿದಿದ್ರು ಅಂತ ಕಂಡು ಬಂದಿತ್ತು. ಹಾಗಾದರೆ ಕೊಲೆಗಾರ ಬೇರೆ ಯಾರೋ ಅಲ್ಲ, ಅವರಿಗೆ ಪರಿಚಯ ಇರೋರೆ. ಆದರೆ ಯಾರಾಗಿರಬಹುದು ಎಂದು ತನ್ನನ್ನೇ ಪ್ರಶ್ನಿಸಿಕೊಂಡವರು, ಸರಿ ಮಿಸ್ಟರ್ ಪೀಟರ್ ಆ್ಯಂಡ್ ಮಿಸ್ ಮೆಹರನಿಶಾ, ನೀವಿನ್ನು ಹೋಗಬಹುದು. ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟು ನಮಗೆ ಈ ಕೇಸ್ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆದಷ್ಟು ಬೇಗ ಆ ಕೊಲೆಗಾರ ಯಾರು ಅನ್ನೋದನ್ನು ನಾನು ಪತ್ತೆ ಹಚ್ತೀನಿ ಎಂದವರಿಗೆ, ಇಟ್ಸ್ ಓಕೆ ಸರ್, ಆದಷ್ಟು ಬೇಗ ಆ ಕೊಲೆಗಾರನ ನೀವು ಪತ್ತೆ ಹಚ್ಚೋ ಹಾಗಾಗಲಿ. ನಮ್ಮಿಂದ ಏನಾದರೂ ಹೆಲ್ಪ್ ಬೇಕಿದ್ದರೆ ನಮಗೆ ಇನ್ಫಾರ್ಮ್ ಮಾಡಿ, ನಮ್ಮಿಂದ ಆಗುವಷ್ಟು ಸಹಾಯ ಮಾಡ್ತೀವಿ ಎಂದು ಹೇಳಿ ಅಲ್ಲಿಂದ ಹೊರನಡೆದಿದ್ದರು. ಅವರು ಹೋದ ನಂತರ ಒಂದು ನಿಮಿಷವನ್ನು ವೇಸ್ಟ್ ಮಾಡದೆ ಪೊಲೀಸ್ ಜೀಪನ್ನು ತೆಗೆದುಕೊಂಡು ಕೊಲೆಯಾದ ಸ್ಟೀವನ್ ಫ್ರಾನ್ಸಿಸ್ ಅವರ ಮನೆ ಕಡೆ ಹೋಗಿದ್ದರು ವಿಕ್ರಮ್. 2 ದಿನದ ನಂತರ ಅಂದು ಮುಂಜಾನೆಯ ಸಮಯ. ಹಕ್ಕಿಗಳ ಚಿಲಿಪಿಲಿ ಕಲರವದ ಸಂಗೀತ. ಟಕ್ 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 ಎಂದು ಬಾಗಿಲು ಬಡಿದ ಸದ್ದಾದಾಗ ಆತಂಕದಿಂದಲೇ ಬಂದು ಬಾಗಿಲು ತೆಗೆದ ರಂಗಣ್ಣನಿಗೆ ಗಾಬರಿ, ಆಶ್ಚರ್ಯ ಎರಡೂ ಆಗಿತ್ತು. ಯಾಕೆಂದರೆ ಅವನ ಮನೆಯ ಬಾಗಿಲಲ್ಲಿ ನಿಂತಿರುವುದು ಇನ್ಸ್ಪೆಕ್ಟರ್ ವಿಕ್ರಮ್ ಮತ್ತು ಕಾಕಿ ತೊಟ್ಟಿದ್ದ ಇನ್ನಿಬ್ಬರು ಪೊಲೀಸ್ ಪೇದೆಗಳು. ಅವರನ್ನು ಕಾಣುತ್ತಲೇ, ಸಾಹೇಬ್ರೆ, ನೀವಿಲ್ಲಿ ನಮ್ಮ ಮನೆ ಮುಂದೆ, ಅದು ಕೂಡ ಒತ್ತಡನೆ ಬಂದ್ಬಿಟ್ಟಿದ್ದೀರಾ? ಏನಿಸ್ಯಾ? ನಮ್ಮ ಶ್ರೀಯಾಬ್ ಸಾಹೇಬ್ರನ್ನ ಕೊಂದ ಆ ವ್ಯಕ್ತಿ ಸಿಕ್ಬಿಟ್ನಾ? ಹೆಂಗೆ? ಕೊಲೆಗಾರ ಯಾರು ಅಂತ ಗೊತ್ತಾಯ್ತಾ ಎಂದು ಕೇಳಿದವನ ಮುಖ ಶಾಂತವಾಗಿದ್ದರೂ ಅವನ ಮನಸ್ಸಿನಲ್ಲಿ ಭುಗಿಲೆದ್ದಿದ್ದ ದುಗುಡವನ್ನು ಪತ್ತೆ ಹಚ್ಚದಿರುವಷ್ಟು ದಡ್ಡರಲ್ಲ ಇನ್ಸ್ಪೆಕ್ಟರ್ ವಿಕ್ರಮ್. ಅವನನ್ನೊಮ್ಮೆ ದಿಟ್ಟಿಸಿದ ವಿಕ್ರಮ್ ರವರು, ರಂಗಣ್ಣ, ನಿನ್ನ ಸಾಹೇಬ್ರನ್ನ ಕೊಂದೆ ಕೊಲೆಗಾರ ಸಿಕ್ಕಿಬಿಟ್ಟ, ಏನ್ ಮಾಡೋದು ಹೇಳು? ಕೆಲವೊಮ್ಮೆ ಸತ್ಯ ನಮ್ಮ ಕಣ್ಣ ಮುಂದ್ರೇನೆ ಇದ್ರು ಅದರ ಆಳಕ್ಕೆ ಹೋಗಿ ತಿಳ್ಕೊಳ್ಳುವಷ್ಟು ಪ್ರಜ್ಞೆ, ತಾಳ್ಮೆ ಎರಡೂ ನಮಗಿರಲ್ಲ ಎಂದು ಗಂಭೀರವಾಗಿ ನುಡಿದಿದ್ದರು. ಅವರ ಮಾತಿನ ಒಳ ಅರ್ಥ ಅರಿವಾಗದೆ, ನೀವು ಅದೇನು ಹೇಳ್ತಿದ್ರೋ ಗೊತ್ತಾಗ್ಲಿಲ್ಲ ಸಾಹೇಬ್ರೆ
ಎಷ್ಟೇ ಆದ್ರೂ ನೀವು ಪೊಲೀಸರು, ನಿಮ್ಮ ಮಾತಿನ ತರ್ಕ ಅರ್ಥ ಮಾಡ್ಕೊಳ್ಳೋದು ಹಸಿ ಕಷ್ಟನೇ ಅನ್ನಿ ಎಂದವನು. ಅದ್ ಸರಿ, ಆ ಕೊಲೆಗಾರ ಯಾರು ಸಾಹೇಬ್ರೆ? ನಮ್ಮ ಸಾಹೇಬ್ರನ್ನ ಕೊಂದ ಪಾಪಿ ಈಗ ಎಲ್ಲವನೇ ಎಂದು ರೋಷದಿಂದ ಕೇಳಿದ್ದನು. ನಮ್ಮ ಮುಂದೇನೆ ಎಂದು ಗಂಭೀರವಾಗಿ ನುಡಿದ ವಿಕ್ರಮ್ ರವರು, ಕಾನ್ಸ್ಟೇಬಲ್, ಅರೆಸ್ಟ್ ಹಿಮ್ ಎಂದಿದ್ದರು. ತಕ್ಷಣ ಆ ಪೊಲೀಸ್ ಪೇದೆಗಳು ರಂಗಣ್ಣನ ಕೈಗೆ ಕೋಳ ತೊಡಿಸಿದ್ದರು. ಆದರೆ ರಂಗಣ್ಣನಿಗೆ ಮಾತ್ರ ಗಲಿಬಿಲಿ, ಕಳವಳ, ಆತಂಕ, ಗಾಬರಿ, ಆಶ್ಚರ್ಯ ಎಲ್ಲವೂ ಆಗಿತ್ತು. ತನ್ನ ಸುತ್ತಮುತ್ತ ಏನು ನಡೆಯುತ್ತಿದೆ ಎನ್ನುವುದೇ ಅವನಿಗೆ ತಿಳಿಯುತ್ತಿಲ್ಲ. ಜೊತೆಗೆ ಮಾತಾಡಲು ಕೂಡ ಅವನಿಂದ ಆಗುತ್ತಿಲ್ಲ. ಹೆದರಿ ಅವನ ಗಂಟಲಿನ ಪಸೆ ಉಣಗಿ ಹೋಗಿತ್ತು. ಸಾಹೇಬ್ರಿ, ಏನ್ ಮಾಡ್ತಾ ಇದ್ದೀರಾ? ಕೊಲೆಗಾರನ ಅರೆಸ್ಟ್ ಮಾಡಿ ಅಂದ್ರೆ ನನ್ನಂತ ಅಮಾಯಕನ ಯಾಕೆ ಅರೆಸ್ಟ್ ಮಾಡ್ತೀವ್ರಿ ಎಂದವನ ಧ್ವನಿ ನಡುಗುತ್ತಿದೆ. ಏನಂದೆ? ನೀನು ಅಮಾಯಕನ? ಇಷ್ಟು ದಿನ ಅಮಾಯಕನ ತರ ನಮ್ಮ ಮುಂದೆ ನಾಟಕ ಮಾಡ್ತಾ ಇದ್ದೆ ಅನ್ನು. ಸತ್ಯನ ಇನ್ನೂ ಎಷ್ಟು ದಿನ ಅಂತ ಮುಚ್ಚಿಡ್ತೀಯ ರಂಗಣ್ಣ? ಸತ್ಯ ಅನ್ನೋದು ಬೆಂಕಿ ಇದ್ದ ಹಾಗೆ, ಒಂದಲ್ಲ ಒಂದಿನ ನಿನ್ನ ಸುಟ್ಟೆ ಸುಡುತ್ತೆ. ಅದು ಸುಡೋಕ್ಕಿಂತ ಮುಂಚೆ ನೀನಾಗಿ ನೀನೇ ಒಪ್ಕೋ, ಸ್ಟೀವನ್ ಫ್ರಾನ್ಸಿಸ್ ಅವರನ್ನ ಕೊಲೆ ಮಾಡಿದ್ದು ನೀನೇ ಅಂತ ನಮ್ಗೆಲ್ಲ ಸೊತ್ತೆ ಗೊತ್ತಾಗಿದೆ. ಅದಕ್ಕೆ ಸಾಕ್ಷಿನೂ ನಮ್ಮ ಹತ್ರ ಇದೆ ಎಂದಿದ್ದನು ವಿಕ್ರಮ್. ಈಗ ಮಾತ್ರ ಅವರ ಮಾತು ಕೇಳಿ ರಂಗಣ್ಣನ ಎದೆ ಒಡೆಯುವುದೊಂದು ಬಾಕಿ. ಏನು ಹೇಳ್ತಾ ಇದ್ದೀರಾ? ನಾನು ನಮ್ಮ ದೇವ್ರಂತ ಧನಿನ ಕೊಲೆ ಮಾಡ್ತೀನ? ನಿಮ್ಗೆಲ್ಲೋ ಅಪಾರ್ಥ ಆಗೈತೆ. ನಾನು ಅವರನ್ನ ಕೊಂದಿಲ್ಲ, ನಂಗದೆಲ್ಲ ಏನು ಗೊತ್ತಿಲ್ಲ ಎಂದು ಜೋರಾಗಿ ಕಿರುಚಿ ಬಿಟ್ಟಿದ್ದನು. ಅವನ ಕಿರುಚಾಟಕ್ಕೆ ಒಳಗೆ ಜ್ವರದಿಂದ ಮಲಗಿದ್ದ ಮಡದಿ ಕೂಡ ಹೊರಗೋಡಿ ಬಂದಿದ್ದಳು. ಯೋ, ನಿಂಗೇನಯ್ಯ ಬಂದಿರೋದು ದೊಡ್ಡ ರೋಗ? ಯಾಕೆ ಬೆಳಿಗ್ಗೆ ಬೆಳಿಗ್ಗೆನೆ ಕೂಗಾಡ್ತಿದ್ದೀಯಾ ಎಂದು ಹೇಳಿಕೊಳ್ಳುತ್ತಾ ಹೊಸ್ತಿಲ ಬಳಿ ಬಂದವಲ್ಲಿಗೆ ಗಾಬರಿಯಾಗಿತ್ತು. ಇನ್ಸ್ಪೆಕ್ಟರ್ ವಿಕ್ರಮ್ ರವರನ್ನ ಕಾಣುತ್ತಾ ಅವಳ ಆತಂಕ ಇನ್ನೂ ಹೆಚ್ಚಾಗಿ ಹೋಗಿತ್ತು. ಜೊತೆಗೆ ತನ್ನ ಗಂಡನ ಕೈಗೆ ತೊಡಿಸಿದ್ದ ಕೋಳಗಳನ್ನು ಕಂಡವಳಿಗೆ ಎಲ್ಲವೂ ಅರ್ಥವಾಗಿ ಹೋಗಿತ್ತು. ಆದರೆ ವಿಕ್ರಮ್ ರವರು ಅದಾವುದರ ಕಡೆಯೂ ಗಮನ ಹರಿಸದೆ ತನ್ನ ಕರ್ತವ್ಯದ ಕಡೆ ಗಮನ ಹರಿಸಿದ್ದರು. ನೀನು ಯಾರ ಕಣ್ಣಿಗೆ ಬೇಕಾದರೂ ಮಣ್ಣೆರಚಬಹುದು ರಂಗಣ್ಣ, ಆದರೆ ಪೊಲೀಸ್ನವರ ಕಣ್ಣಿಗಲ್ಲ. ನಿನ್ನಂಥವರನ್ನ ನನ್ನ ಸರ್ವಿಸ್ನಲ್ಲಿ ಅದೆಷ್ಟು ಜನರನ್ನ ನಾನು ನೋಡಿಲ್ಲ. ನಿನ್ನನ್ನು ವಿಚಾರಣೆ ಮಾಡಿದ ಮೊದಲ ದಿನನೇ ನನಗೆ ನಿನ್ನ ಮೇಲೆ ಅನುಮಾನ ಬಂದಿತ್ತು. ಆ ಜಾಡನ್ನು ಹಿಡಿದು ಹೋದಾಗ ಸತ್ಯ ಏನು ಅನ್ನೋದು ಗೊತ್ತಾಯಿತು. ಅದೆಷ್ಟು ಕಾಡಿಸಿಬಿಟ್ಟಿಯಲ್ಲ ನಮ್ಮನ್ನ ಎಂದವರು. ನಿಜ ಹೇಳು, ಈ ಕೊಲೆನ ನೀನೇ ಮಾಡಿದಲ್ವಾ? ಸುಳ್ಳು ಹೇಳಿ ತಪ್ಪಿಸೋಕೆ ನೋಡಬೇಡ. ಸ್ಟೀವನ್ ರವರು ಕೊಲೆ ಆದ ಹಿಂದಿನ ರಾತ್ರಿ ಪೀಟರ್ ಅಲ್ಲಿಗೆ ಬಂದಿದ್ದ. ಅವನ ಜೊತೆ ತುಂಬಾ ದೊಡ್ಡ ಜಗಳನೇ ಆಗಿತ್ತು. ಆದ್ರೆ ಆ ಜಗಳ ಆಗೋಕೆ ಕಾರಣನೇ ನೀನು. ಸ್ಟೀವನ್ ಅವರಿಗೆ ಸರಿಯಾಗಿ ಕುಡಿಸಿ ಅವರ ತಲೆಗೆ ವಿಷದ ಬೀಜ ಬಿತ್ತಿ ಪೀಟರ್ನನ್ನ ಎತ್ತಿ ಕಟ್ಟಿ ಅವರಿಬ್ಬರ ಮಧ್ಯೆ ಜಗಳ ತಂದಿಟ್ಟು ಕೊನೆಗೆ ನೀನೇ ಅವರನ್ನ ಕೊಲೆ ಮಾಡಿ ಆ ಸತ್ಯ ಯಾರಿಗೂ ಗೊತ್ತಾಗಬಾರ್ದು, ಪೊಲೀಸ್ನವರಿಗೆ ಅನುಮಾನನೂ ಬರಬಾರ್ದಂತ ಊಡು ಬಿಡದೆ ರಾಜಾರೋಷವಾಗಿ ಈ ಊರಲ್ಲೇ ಇದೆಯಲ್ಲ. ಇದೆಲ್ಲ ನನಗೆ ಗೊತ್ತಾಗಿದೆ. ನೀನು ಯಾರಿಗೆ ಬೇಕಾದರೂ ಚಳ್ಳೆ ಹಣ್ಣು ತಿನ್ನಿಸಬಹುದು, ಆದರೆ ನನಗಲ್ಲ. ಈಗ ನೀನು ಬಾಯಿ ಬಿಡ್ತೀಯೋ ಅಥವಾ ಲಾಠಿ ರುಚಿ ತೋರಿಸ್ಲೋ ಎಂದು ಹಲ್ಲು ಕಚ್ಚಿ ನುಡಿದಿದ್ದರು. ಅವರ ಮಾತು ಕೇಳಿ ರಂಗನವಲ್ಲಿ ಇಬ್ಬರು ಕೂಡ ಅಕ್ಷರಶಃ ಬೆದರಿ ಬೆಂಡಾಗಿ ಹೋಗಿ ಬಿಟ್ಟಿದ್ದರು. ಇನ್ನೂ ಈ ಸುಳಿಯಿಂದ ತಪ್ಪಿಸಿಕೊಳ್ಳುವುದು ಸುಲಭವಲ್ಲ ಅಂದುಕೊಂಡವರು ಬೇರೆ ದಾರಿ ಇಲ್ಲದೆ ಸತ್ಯ ಒಪ್ಪಿಕೊಂಡು ಬಿಡೋಣ, ಅದೇ ನಮಗಿರೋ ಕೊನೆ ದಾರಿ ಅಂದುಕೊಂಡವರು ವಿಕ್ರಮ್ ರವರ ಕಾಲು ಹಿಡಿದುಕೊಂಡು ಬಿಟ್ಟಿದ್ದರು. ಮುಂದುವರಿಯುವುದು.